ಈ ಜಗತ್ತು ನಾಶ ಆಗುತ್ತೆ ಅಂದ್ರೆ ನಮ್ ತಲೆಗೆ ಏನೆಲ್ಲ ಬರುತ್ತೆ ಅಲ್ವಾ? ಬಹುಶಃ ಒಂದು ದೊಡ್ಡ ಪರಮಾಣು ಯುದ್ಧ, ಇಡೀ ಭೂಮಿಯನ್ನೇ ಮುಳುಗ್ಸೋ ಪ್ರವಾಹ, ಅಥವಾ ಆಕಾಶದಿಂದ ಬಂದು ಅಪ್ಪಳಿಸೋ ಒಂದು ಕ್ಷುದ್ರಗ್ರಹ. ಆದ್ರೆ ಇವೆಲ್ಲವನ್ನೂ ಬದಿಗಿಡಿ, ಇವುಗಳಿಂತ ಸಣ್ಣ, ನಮ್ಮ ಕಣ್ಣಿಗೆ ಕಾಣಿಸಿದ ಒಂದು ವಿಷಯದಿಂದ ನಮ್ಮ ಇಡೀ ಜಗತ್ತು ನಿಂತೋಗಬಹುದು ಅಂದ್ರೆ ನಂಬೋಕಾಗತ್ತಾ? ಹಾಗಾದ್ರೆ ನಮ್ಮ ಇವತ್ತಿನ ಆಧುನಿಕ ಜಗತ್ತಿಗೆ ಇರೋ ಅತಿ ದೊಡ್ಡ ಅಪಾಯವಾದ್ರೂ ಯಾವುದೋ? ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ಯಾವುದು ನಮ್ಮ ಇಡೀ ಜೀವನ ಶೈಲಿಯನ್ನೇ ಬುಡಮೇಲು ಮಾಡಬಹುದು? ಪರಮಾಣು ಯುದ್ಧನ? ಹೌದು, ಅದು ಖಂಡಿತವಾಗಿಯೂ ಒಂದು ದೊಡ್ಡ ಅಪಾಯ. ಜಗತ್ತನ್ನೇ ನಾಶ ಮಾಡೋ ಶಕ್ತಿ ಅದಕ್ಕಿದೆ, ಇದರಲ್ಲಿ ಎರಡು ಮಾತಿಲ್ಲ. ಅಥವಾ ಇತ್ತೀಚೆಗೆ ನಾವು ನೋಡಿದ ಹಾಗೆ ಜಗತ್ತನ್ನೇ ತಲ್ಲಣಗೊಳಿಸೋ ಒಂದು ಸಾಂಕ್ರಾಮಿಕ ರೋಗನ? ಖಂಡಿತ, ಇತ್ತೀಚಿನ ಅನುಭವ ನೋಡಿದ್ರೆ ಇದು ಕೂಡ ಸರಿ ಅನಿಸಬಹುದು. ಆದ್ರೆ ಇವೆರಡೂ ಅಲ್ಲ. ನಿಜವಾದ ಅಪಾಯ ಅಡಗಿರೋದು ಎಲ್ಲರೂ ಬಳಸೋ, ಆದ್ರೆ ಯಾರೂ ಗಮನಿಸ್ತಾ ಅತ್ಯಂತ ನಿರ್ಣಾಯಕವಾದ ಒಂದು ವಸ್ತುವಿನ ಕಣ್ಮರೆಯಲ್ಲಿ. ಆ ಒಂದು ವಸ್ತು ಇಲ್ಲ ಅಂದ್ರೆ ಇಡೀ ಪ್ರಪಂಚವೇ ಸ್ಥಗಿತಗೊಳ್ಳುತ್ತೆ. ಸರಿ, ಇದ್ರ ಬಗ್ಗೆ ಇನ್ನಷ್ಟು ನೋಡೋಣ. ಚಕ್ರದ ಶೋಧ ಮನುಷ್ಯನ ಇತಿಹಾಸವನ್ನೇ ಬದಲಾಯಿತು. ಆದ್ರೆ ಆ ಚಕ್ರಕ್ಕೆ ರಬ್ಬರ್ ಹಾಕಿದ ಮೇಲೇನೆ ಜಗತ್ತಿನ ವೇಗನೆ ಚೇಂಜ್ ಆಗಿದ್ದು. ರಸ್ತೆಯಿಂದ ಹಿಡಿದು ಆಕಾಶದವರೆಗೂ ಎಲ್ಲೆಲ್ಲೂ ರಬ್ಬರ್ ಇದೆ. ವಿಮಾನದ ಟೈರ್ನಿಂದ ಹಿಡಿದು ನಾವು ಹಾಕೋ ಶೂಗಳ ತನಕ, ಆಸ್ಪತ್ರೆಯಲ್ಲಿ ವೈದ್ಯರು ಬಳಸೋ ಗ್ಲೌಸ್ನಿಂದ ಹಿಡಿದು ನಾವಾಡೋ ಬ್ಯಾಸ್ಕೆಟ್ಬಾಲ್ವರೆಗೂ ನಮ್ಮ ದಿನನಿತ್ಯದ ಜೀವನದ ಪ್ರತಿಯೊಂದು ಭಾಗವೂ ರಬ್ಬರ್ ಮೇಲೇನೇ ನಿಂತಿದೆ. ಇಲ್ಲಿ ಒಂದು ಮುಖ್ಯವಾದ ವ್ಯತ್ಯಾಸ ಇದೆ. ಸಿಂಥೆಟಿಕ್ ರಬ್ಬರ್ ಅನ್ನೋದು ಪೆಟ್ರೋಲಿಯಂನಿಂದ ಮಾಡೋದು, ಆದ್ರೆ ಅದಕ್ಕೆ ಜಾಸ್ತಿ ಶಾಖ ಅಥವಾ ಘರ್ಷಣೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಅದಕ್ಕೆ ವಿಮಾನದ ಟೈರ್ಗಳನ್ನ 100% ನ್ಯಾಚುರಲ್ ರಬ್ಬರ್ನಲ್ಲೇ ಮಾಡೋದು. ಯಾಕಂದ್ರೆ ವಿಮಾನ ಲ್ಯಾಂಡ್ ಆಗೋವಾಗ ಉಂಟಾಗೋ ಭಯಂಕರ ಘರ್ಷಣೆಗೆ ಸಿಂಥೆಟಿಕ್ ರಬ್ಬರ್ ಹಾಕಿದ್ರೆ ಟೈರ್ ಪಕ್ಕಾ ಬ್ಲಾಸ್ಟ್ ಆಗುತ್ತೆ. ನ್ಯಾಚುರಲ್ ರಬ್ಬರ್ ಸಿಗೋದು ಮರಗಳಿಂದ. ಕೇಳೋಕೆ ಸಿಂಪಲ್ ಅಲ್ವಾ? ಆದ್ರೆ ಇಲ್ಲೇ ಒಂದು ದೊಡ್ಡ ಟ್ವಿಸ್ಟ್ ಇದೆ. ನಮ್ಮ ಅತಿದೊಡ್ಡ ಶಕ್ತಿಯೇ ನಮ್ಮ ಅತಿದೊಡ್ಡ ವೀಕ್ನೆಸ್ ಕೂಡ. ಅಂದ್ರೆ ಏನ್ ಗೊತ್ತಾ? ಇಡೀ ಪ್ರಪಂಚದಲ್ಲಿರೋ ಬಹುತೇಕ ರಬ್ಬರ್ ಮರಗಳು ಮೋನೋಕ್ಲೋನಲ್. ಅಂದ್ರೆ ಅವೆಲ್ಲವೂ ಒಂದೇ ಒಂದು ಮೂಲ ಮರದಿಂದ ಬಂದಿರೋ ತದ್ರೂಪುಗಳು, ಅಕ್ಷರಶಃ ಕ್ಲೋನ್ಗಳು. ಎಲ್ಲದರ ಡಿಎನ್ಎ ಒಂದೇ. ಇದರ ಅರ್ಥ ತುಂಬಾ ಸರಳ. ಎಲ್ಲವೂ ಒಂದೇ ಥರ ಇರೋದ್ರಿಂದ ಒಂದೇ ಒಂದು ರೋಗ ಬಂದ್ರೆ ಸಾಕು, ಇಡೀ ಪ್ರಪಂಚದ ಎಲ್ಲಾ ರಬ್ಬರ್ ಮರಗಳನ್ನು ಅದು ನಾಶ ಮಾಡ್ಬಿಡ್ಬೋದು. ಮತ್ತು ಅಂತಹೊಂದು ವಿನಾಶಕಾರಿ ರೋಗ ಈಗಾಗ್ಲೇ ಇದೆ. ಅದರ ಹೆಸರು ಸೌತ್ ಅಮೆರಿಕನ್ ಲೀಫ್ ಬ್ಲೈಟ್. ಇದು ಒಂದು ರೀತಿಯ ಫಂಗಸ್. ಇದಕ್ಕೆ ಯಾವುದು ಔಷಧಿ ಇಲ್ಲ, ವ್ಯಾಕ್ಸಿನ್ ಇಲ್ಲ. ಇದನ್ನ ರಬ್ಬರ್ ಇಂಡಸ್ಟ್ರಿಯ ಬ್ಲ್ಯಾಕ್ ಡೆತ್ ಅಂತಾನೆ ಕರೀತಾರೆ. ಈ ರೋಗ ಎಷ್ಟು ಡೇಂಜರಸ್ ಅನ್ನೋದಕ್ಕೆ ಬ್ರೆಜಿಲ್ ಕಥೆನೇ ಸಾಕ್ಷಿ. ಒಂದು ಕಾಲದಲ್ಲಿ, ಅಂದ್ರೆ 1900ರ ಆಸುಪಾಸಲ್ಲಿ, ಜಗತ್ತಿನ 90% ರಬ್ಬರ್ ಬ್ರೆಜಿಲ್ನಿಂದಾನೇ ಬರ್ತಿತ್ತು. ಆದ್ರೆ ಈ ರೋಗ ಕಾಣಿಸ್ಕೊಂಡ್ಮೇಲೆ ಕೆಲವೇ ದಶಕಗಳಲ್ಲಿ ಇಡೀ ರಬ್ಬರ್ ಸಾಮ್ರಾಜ್ಯವೇ ಕುಸಿದ್ಬಿಟ್ಟು. ಇವತ್ತು ಬ್ರೆಜಿಲ್ನ ಪಾಲು 0.1% ಕೂಡ ಇಲ್ಲ. ಹಾಗಾದ್ರೆ ಈ ರೋಗ ಇಷ್ಟೊಂದು ಭಯಾನಕ ಆಗಿದ್ರೆ ನಮಗೆ ಬೇಕಾದ ರಬ್ಬರ್ ಈಗೆಲ್ಲಿಂದ ಬರ್ತಿದೆ? ಉತ್ತರ ಏಷ್ಯಾ. ಸದ್ಯಕ್ಕೆ ಒಂದು ಸಾಗರ ನಮ್ಮನ್ನ ಕಾಪಾಡ್ತಿದೆ. ಆದ್ರೆ ಸದ್ಯಕ್ಕೆ ಮಾತ್ರ. ಇವತ್ತು ಜಗತ್ತಿನ 90% ರಬ್ಬರ್ ಬರೋದು ಏಷ್ಯಾದಿಂದ. ಅದರಲ್ಲೂ ಮುಖ್ಯವಾಗಿ ಥಾಯ್ಲೆಂಡ್, ಇಂಡೋನೇಷ್ಯಾ, ಮಲೇಷ್ಯಾ ಈ 3 ದೇಶಗಳೇ ಸೇರಿ 70%ಗಿಂತ ಹೆಚ್ಚು ರಬ್ಬರ್ ಕೊಡ್ತಿವೆ. ಅಂದ್ರೆ ನಮ್ಮ ಇಡೀ ಸಪ್ಲೈ ಚೈನ್ ಕೆಲವು ದೇಶಗಳ ಕೈಯಲ್ಲಿದೆ. ಹಾಗಾದ್ರೆ ಈ ರೋಗ ಯಾಕೆ ಇನ್ನೂ ಏಷ್ಯಾಕ್ ಬಂದಿಲ್ಲ? ಯಾಕಂದ್ರೆ ಈ ಫಂಗಸ್ನ ಬೀಜಾಣುಗಳು ಜಾಸ್ತಿ ಹೊತ್ತು ಬದುಕಲ್ಲ. ಹಡಗಿನಲ್ಲಿ ದಕ್ಷಿಣ ಅಮೆರಿಕಾದಿಂದ ಏಷ್ಯಾಗೆ ಪ್ರಯಾಣ ಮಾಡೋವಷ್ಟು ದಿನ ಅವು ಉಳಿಯಲ್ಲ. ವಿಮಾನದಲ್ಲಿ ಬರಬಹುದು, ಆದ್ರೆ ಕಠಿಣ ಕ್ವಾರಂಟೈನ್ ನಿಯಮಗಳಿಂದ ಸೌತ್ ಅಮೆರಿಕಾದಿಂದ ಸೌತ್ ಈಸ್ಟ್ ಏಷ್ಯಾಕ್ಕೆ ಯಾವುದೇ ನೇರ ವಿಮಾನಗಳೇ ಇಲ್ಲ. ಈ ಒಂದು ಅಂತರವೇ ನಮ್ಮನ್ನ ಕಾಪಾಡ್ತಿರೋ ರಕ್ಷಾ ಕವಚ. ಇಲ್ಲಿ ಒಂದು ಸಹಜವಾದ ಪ್ರಶ್ನೆ ಬರುತ್ತೆ. ರಿಸ್ಕ್ ಇಷ್ಟೊಂದು ದೊಡ್ಡದಿದೆ ಅಂತ ಗೊತ್ತಿದ್ರೂ ಪರಿಹಾರ ಕಂಡಿಡಿಯೋಕೆ ಯಾಕೆ ಹೆಚ್ಚಿನ ಪ್ರಯತ್ನ ನಡೀತಿಲ್ಲ? ಇದರ ಉತ್ತರ ಒಂದು ವಿಚಿತ್ರ ವಿರೋಧಾಭಾಸದಲ್ಲಿದೆ. ಆ ವಿರೋಧಾಭಾಸ ಏನಂದ್ರೆ, ರಬ್ಬರ್ ನಮ್ಮ ಜಗತ್ತಿಗೆ ಅಷ್ಟು ಮುಖ್ಯವಾದ ವಸ್ತುವಾಗಿದ್ರೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅದರ ಬೆಲೆ ಮಾತ್ರ ವರ್ಷದಿಂದ ವರ್ಷಕ್ಕೆ ಬೀಳ್ತಾನೇ ಇದೆ. ನಮ್ಮ ಗಾದೆ ಮಾತಿನಲ್ಲಿ ಹೇಳೋ ಹಾಗೆ ಬೆಂಕಿ ಬಿದ್ದಾಗಲೇ ಬಾವಿ ತೋಡೋದು ಅಂತಾರಲ್ಲ, ಆ ಕಥೆ ಇದು. ಸಮಸ್ಯೆ ಮನೆ ಬಾಗಿಲಿಗೆ ಬಂದು ತಟ್ಟೋವರೆಗೂ ನಾವು ಸುಮ್ನಿರ್ತೇವೆ. ಬೆಲೆ ಕಡಿಮೆ ಆದ್ರೆ ಏನಾಗುತ್ತೆ? ರೈತರಿಗೆ ರಬ್ಬರ್ ಬೆಳೆಯೋಕೆ ಆಸಕ್ತಿ ಇರಲ್ಲ. ಅವರು ತಮ್ಮ ತೋಟಗಳನ್ನ ಬೇರೆಯವರಿಗೆ ಮಾರ್ಬಿಡ್ತಾರೆ ಅಥವಾ ಬೇರೆ ಬೆಳೆ ಹಾಕ್ತಾರೆ. ಹೊಸ ಸಂಶೋಧನೆಗಳಿಗೆ ಯಾರೂ ದುಡ್ಡಾಕಲ್ಲ. ಇದೆಲ್ಲ ನಮ್ಮನ್ನ ಇನ್ನಷ್ಟು ದೊಡ್ಡ ಅಪಾಯದ ಕಡೆಗೆ ತಳ್ಳುತ್ತಿದೆ.
ಹಾಗಾದ್ರೆ ಮುಂದಿನ ದಾರಿ ಏನು? ಸಮಯ ಮೀರೋ ಮುನ್ನ ಏನಾದ್ರೂ ಹೊಸದನ್ನ ಕಂಡುಹಿಡಿಯೋಕಾಗುತ್ತಾ? ಕೆಲವು ಕಂಪನಿಗಳು ಪರ್ಯಾಯಗಳನ್ನ ಹುಡುಕ್ತಿದಾವೆ, ಆದ್ರೆ ಎಲ್ಲವೂ ತುಂಬಾ ನಿಧಾನಗತಿಯಲ್ಲಿ ಸಾಗ್ತಿದೆ. ಎಲ್ಲಕ್ಕಿಂತ ಹೆಚ್ಚು ಭರವಸೆ ಮೂಡಿಸಿರೋ ಪರ್ಯಾಯ ಯಾವುದು ಗೊತ್ತಾ? ಕೇಳಿದ್ರೆ ಶಾಕ್ ಆಗತ್ತೆ. ಅದು ನಾವು ಎಲ್ಲೆಂದಲ್ಲಿ ನೋಡೋ ಡ್ಯಾಂಡೇಲಿಯನ್ ಹೂವು. ಹೌದು, ಅದ್ರ ಬೇರುಗಳಿಂದ ರಬ್ಬರ್ಗೆ ಬೇಕಾದ ಲ್ಯಾಟೆಕ್ಸ್ ಸಿಗತ್ತೆ ಅಂತ ಸಂಶೋಧನೆಗಳು ಹೇಳ್ತಿವೆ. ಆದ್ರೆ ಒಂದು ನಿಮಿಷ, ಈ ರಿಸರ್ಚ್ ಇನ್ನೂ ಶುರುವಿನ ಹಂತದಲ್ಲಿದೆ. ಇದನ್ನ ದೊಡ್ಡ ಮಟ್ಟದಲ್ಲಿ ಉತ್ಪಾದನೆ ಮಾಡೋಕೆ ಬೇಕಾದ ಟೆಕ್ನಾಲಜಿ ಆಗ್ಲಿ, ದೊಡ್ಡ ಮಟ್ಟದ ಹೂಡಿಕೆ ಆಗ್ಲಿ ಯಾವುದೂ ಇಲ್ಲ. ಸೊ ಇದು ಸದ್ಯಕ್ಕೆ ರಬ್ಬರ್ ಮರಕ್ಕೆ ಪರ್ಯಾಯ ಅಲ್ಲ. ಯಾವುದೇ ದೊಡ್ಡ ಬಿಕ್ಕಟ್ಟು ಹೊಸ ಆವಿಷ್ಕಾರಗಳಿಗೆ ಜನ್ಮ ಕೊಡುತ್ತೆ ಅಂತಾರೆ. ಹಾಗಾದ್ರೆ ನಮ್ಮನ್ನ ಎಚ್ಚರಿಸೋಕೆ, ನಮ್ಮನ್ನ ಒಂದುಗೂಡಿಸಿ ಕೆಲಸ ಮಾಡಿಸೋಕೆ ಇನ್ನೂ ಎಂಥ ದೊಡ್ಡ ಬಿಕ್ಕಟ್ಟು ಬೇಕು? ಇದು ನಾವು ನೀವೆಲ್ಲರೂ ಯೋಚಿಸಬೇಕಾದ ವಿಷಯ.